ಕೇರಳ ಸೇರಿದಂತೆ 3 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಭರ್ಜರಿ ಬಹುಮತ. ನಗರದ ಬಿಜೆಪಿ ಕಚೇರಿ ಮುಂದೆ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ. ನಗರದ ವಾಪಸಂದ್ರದ ಉತ್ತರ ಬಡಾವಣೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ನೆರೆದಿದ್ದ ನೂರಾರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ಮೋದಿಜಿ ನಾಯಕತ್ವದಲ್ಲಿ ಅಸ್ಸಾಂ, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ್ದಾರೆ. ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ರಾಜಕಾರಣ ಮತ್ತು ಅವರ ವಿಕಸಿತ ಭಾರತದ ಪರಿಕಲ್ಪನೆಗೆ ಬಂಗಾಳದ ಜನತೆ ಸುಸ್ಪಷ್ಟ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ನಿರ್ಣಾಯಕ ಜನಾದೇಶ ನೀಡಿದ್ದಾರೆ. ಇದು ಕೇವಲ ಚುನಾವಣಾ ವಿಜಯವಲ್ಲ, ಹಿಂಸೆ, ಅರಾಜಕತೆ, ಅಶಾಂತಿಯನ್ನ ಕೈಬಿಟ್ಟು ಜನತೆ ಪ್ರಗತಿ, ಶಾಂತಿ ಮತ್ತು ಸಮೃದ್ಧಿಯ ಹಾದಿಯಲ್ಲಿ ನಡೆಯಲು ತೀರ್ಮಾನಿಸಿದ್ದಾರೆ. ನರೇಂದ್ರ ಮೋದಿಜಿ ಹಾಗೂ ಅವರನ್ನು ನಂಬಿದ ಬಂಗಾಳದ ಜನತೆಗೆ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳು ಅಂದರು. ದಶಕಗಳ ಕಾಲ ಬಂಗಾಳದ ಜನರು ಭಯದಿಂದ ಬದುಕ್ತಾ ಇದ್ರು. ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ಕ್ರೂರ ಆಡಳಿತದಲ್ಲಿ ಪ್ರಜಾಪ್ರಭುತ್ವವನ್ನು ನಿಗ್ರಹಿಸಲಾಗಿತ್ತು. ಹಿಂಸೆ, ಹತ್ಯೆ, ಹಲ್ಲೆಗಳ ಮೂಲಕ ಜನಧ್ವನಿಯನ್ನ ನಿಗ್ರಹಿಸಲಾಗಿತ್ತು ಮತ್ತು ಹಿಂಸಾಚಾರವೇ ಎಲ್ಲ ಭಿನ್ನಾಭಿಪ್ರಾಯಕ್ಕೆ ಉತ್ತರ ಎನ್ನುವಂತಾಗಿತ್ತು. ಆದರೆ ಈ ಬಾರಿ ಬಂಗಾಳದ ಜನರು ಹೆದರಲಿಲ್ಲ. ಅವರು ಭಯ ಇಲ್ಲ, ಭರವಸೆ ಇದೆ ಎಂದು ಬಿಜೆಪಿಯಲ್ಲಿ ಮತ್ತು ಮೋದಿಜಿ ನಾಯಕತ್ವದಲ್ಲಿ ನಂಬಿಕೆ ಇಟ್ಟರು ಮತ್ತು ಆ ನಂಬಿಕೆಯೊಂದಿಗೆ ಐತಿಹಾಸಿಕ ಜನಾದೇಶವನ್ನು ನೀಡಿದರು. ಈ ಅಭೂತಪೂರ್ವ ಐತಿಹಾಸಿಕ ಗೆಲುವಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಗೃಹ ಸಚಿವ ಅಮಿತ್ ಶಾ ಜಿ ಅವರಿಗೆ ಅಭಿನಂದನೆಗಳು. ಅವರನ್ನು ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾರೆ ಎಂಬುದನ್ನು ಈ ಗೆಲುವಿನೊಂದಿಗೆ ಅವರು ಮತ್ತೆ ಸಾಬೀತುಪಡಿಸಿದ್ದಾರೆ. ಅವರ ಕಾರ್ಯತಂತ್ರ ಮತ್ತು ಅವಿರತ ಬದ್ಧತೆ ಅಸಾಧ್ಯವಾದನ್ನ ಸಾಧ್ಯವಾಗಿಸಿದೆ. ಬಂಗಾಳದಲ್ಲಿ ಪಕ್ಷಕ್ಕೆ ಈ ಅದ್ಭುತ ಫಲಿತಾಂಶಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಜಿ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಬಿಜೆಪಿಯಲ್ಲಿ 2 MP ಇದ್ದಿದ್ದಕ್ಕಂಥ ಬಿಜೆಪಿ ಇವತ್ತು ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಇದೆ. ವೆಸ್ಟ್ ಬೆಂಗಾಲಲ್ಲಿ ಇರಲಿಲ್ಲ, 0 ಸೀಟ್ ಇತ್ತು. 0 ಇದ್ದಿದ್ದು ಇವತ್ತು ಹೀರೋ ಆಗಿ ಮಾಡಿರ್ತಕ್ಕಂಥದ್ದು ಏನು ಮಾಡಿರ್ತಕ್ಕಂಥದ್ದು ಯಾರಾದರೂ ಒಂದು ಕೀರ್ತಿ ಇದೆ ಅಂತ ಹೇಳಿದ್ರೆ ಮೋದಿಜಿಯವರ ನಾಯಕತ್ವ, ಅಮಿತ್ ಶಾ ಅವರ ನಮ್ಮ ನಿತಿನ್ ನಬೀನ್ ಅವರ ನಾಯಕತ್ವದಲ್ಲಿ ಇವತ್ತು ಹಂಗಾಗಿದೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಕೂಡ ಕೇಸರಿಮಯ ಆಗ್ತಕ್ಕಂಥದ್ದು ಯಾವುದೇ ಡೌಟ್ ಇಲ್ಲ. ಇವತ್ತು ಕೇರಳದಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಕೇರಳದಲ್ಲಿ ಇರಲಿಲ್ಲ ಬಿಜೆಪಿ, 3 ಸೀಟ್ ಗೆದ್ದಿದ್ದೀವಿ. ಇಲ್ಲಿ ಆಂಧ್ರದಲ್ಲಿ ಮತ್ತು ತಮಿಳುನಾಡಲ್ಲಿ ಒಂದು ಸಂಸ್ಕೃತಿ ಬಂದಿದೆ ಅವತ್ತಿಂದ. ಏನಂತ ಹೇಳಿದ್ರೆ ಆಂಧ್ರದಲ್ಲಿ ಎನ್ ಟಿ ರಾಮಾರಾವ್ ಅವರು ಬಂದರು, ಎಷ್ಟು ದಿವಸಲಾದರು 6 ತಿಂಗಳಲ್ಲೇ ಅವರು ರೀಲಲ್ಲಿ ಹೀರೋ ಇದ್ದರು, ರಿಯಲ್ ಆಗಿ ಕೂಡ ಹೀರೋ ಆಗೋದ್ರು. ಅದು ಆಂಧ್ರದಲ್ಲಿದೆ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಇದೆ. ರೀಲಲ್ಲಿ ಇರ್ತಕ್ಕಂಥ ಹೀರೋಗಳನ್ನ ರಿಯಲ್ ಆಗಿ ಹೀರೋಗಳು ಮಾಡ್ತಕ್ಕಂಥದ್ದು ಇದೆ. ಅದು ಕೂಡ ಈ ಬಾರಿ ತಮಿಳುನಾಡಲ್ಲೂ ಕೂಡ ಆಗಿದೆ. ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಲ್ಲಿ ಕೂಡ ಕೇಸರಿಮಯ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರು ಕೈಗೆ ತಗೋತಾರೆ. ಇವತ್ತು ಯಾರು CM ಮಾಡ್ತಾರಕ್ಕಂತಕ್ಕಂಥದ್ದು ಯಾರನ್ನೂ ಹೇಳಿಲ್ಲ. ಇನ್ನು CM ಕೂರಿಸೋವರೆಗೂ ಗೊತ್ತಾಗಲ್ಲ. ಹಾಗಾಗಿ BJP ಪಕ್ಷದಲ್ಲಿ ನಾಯಕತ್ವಕ್ಕೆ 0ನ ಹೀರೋ ಮಾಡ್ತಕ್ಕಂಥದ್ದು ಸಂಸ್ಕೃತಿ ಇದೆ ಮೋದಿಜಿಯವರ ನಾಯಕತ್ವ. ಹಾಗಾಗಿ ಕರ್ನಾಟಕದಲ್ಲಿ ನಾಳೆ ಬೆಳಿಗ್ಗೆ ಯಾರನ್ನು CM ಮಾಡ್ತಕ್ಕಂಥ ನಿರ್ಧಾರ ಮೇಲೆ ಅವ್ರು ಮಾಡ್ತಕ್ಕಂಥದ್ದು ಬೇರೆ ಪಕ್ಷದವ್ರು ಹೇಳ್ತಾರೆ. ಅದು ನಮ್ಮ ಸಂಸ್ಕೃತಿ ನಮ್ಮ ಪಾರ್ಟಿಯಲ್ಲಿಲ್ಲ. ಹಾಗಾಗಿ ತಮಗೆಲ್ಲ ಗೊತ್ತಿದೆ, ಒಂದನೇ ಸಾರಿ ಗೆದ್ದಿರ್ತಕ್ಕಂಥ MLAನು ಕೂಡ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು BJPಯಲ್ಲಿ ಉದಾಹರಣೆಗಳಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಮುಂದಿನ ಬರುವ ದಿನಗಳಲ್ಲಿ ಇವತ್ತು ಏನು ನಮ್ಮ ರಾಜ್ಯ ಅಧ್ಯಕ್ಷರು ಯುವಕರಿದ್ದಾರೆ, 2 ವರ್ಷ ಆಗಿದೆ, 3ನೇ ವರ್ಷ ಹತ್ತತ್ರ ಬರ್ತಾ ಇದೆ. ಅವರು ಶುರು ಮಾಡಿದಾಗ ಹೆಂಗಿದ್ರು ಇವತ್ತು ಹೆಂಗೆ ನಾಯಕತ್ವ ಬೆಳೆಸ್ಕೊತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ಯಾರು ಕಟ್ತಾರಕ್ಕಂತ ಗೊತ್ತಿಲ್ಲ. ನಾನೊಂದು ಉದಾಹರಣೆ ಇದ್ದೀನಿ. ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದವಾಗ ನನಗಿದ್ದಿದ್ದು ಟೈಮ್ 60 ದಿವಸ. ಸಾಕಷ್ಟು ಮತ ತಗೊಳ್ಳೋಕ್ಕೆ BJPಯಲ್ಲಿ ಆಯಿತು. ಅದೇ ರೀತಿ ಏನು ಮಾಡ್ಕೊಂಡು ಬಂದಿದ್ದೀವಿ, ಇವತ್ತು BJPಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಮ್ಮನ್ನು ಗುರುತಿಸಿ ಇವತ್ತು ಜಿಲ್ಲೆಯ ಅಧ್ಯಕ್ಷರನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು 20-30 ವರ್ಷದಿಂದ ಮಾಡಿಕೊಡ್ತ ಕಾರ್ಯಕರ್ತರು ಇದ್ದಾರೆ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ನನ್ನ ಅಧ್ಯಕ್ಷ ಮಾಡ್ತಕ್ಕಂಥದ್ದು. ಅಂದರೆ ಯಾರಿಗೆ ಶಕ್ತಿ ಇದೆ, ಯಾರಿಗೆ ಮಾಡಬೇಕಂತ ಒಂದು ಅಭಿಮಾನ ಇದೆ, ಯಾರು ಒಂದು ಕಟ್ಟುನಿಟ್ಟಾಗಿ ಯಾರು ಪಕ್ಷನ ಅಭಿಮಾನಿಸ್ತಾರೆ ಅಂಥವ್ರಿಗೆ ಕಟ್ತಕ್ಕಂಥದ್ದು ರಾತ್ರಿ ತೀರ್ಮಾನ ಮಾಡಿ ಕಟ್ತಾರೆ, ನಾಯಕರಾಗಿ ಮಾಡ್ತಕ್ಕಂಥ ಯಾವುದೋ ಪಕ್ಷ ಇದೆ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲಲ್ಲಿ ನಾನು ಓದ್ತಾ ಇದ್ದೆ ಪೇಪರಲ್ಲಿ,
4 ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ಲಂತೆ ಒಬ್ಬ ಅಮ್ಮ. ಮನೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆನ ಕರ್ಕೊಂಬಂದು ಇವತ್ತು MLA ಮಾಡಿದ್ದಾರೆ. ಹಂಗಾಗಿ ನಮ್ಮ ಪಕ್ಷದಲ್ಲಿ ಹೇಳಕ್ಕೆ ಬರಲ್ಲ, ರಾತ್ರಿನೇ CM ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಕ್ಕಂಥದ್ದು ಯಾವುದೋ ಪಕ್ಷ ಇದೆ ಅಂತ ಹೇಳಿದ್ರೆ, ಕಾರ್ಯಕರ್ತರ ಪಕ್ಷ ಇದೆ ಅಂತಂದರೆ BJP ಒಂದೇ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಪಶ್ಚಿಮ ಬಂಗಾಳದಲ್ಲಿ ದುರಾಡಳಿತ ಇಂದಿಗೆ ಕೊನೆಯಾಗಿದೆ. ಮುಂದೆ ಬಿಜೆಪಿ ನೇತೃತ್ವದಲ್ಲಿ ಸುಸಂಸ್ಕೃತವಾಗಿ ಸಮೃದ್ಧವಾಗಿ ಅಭಿವೃದ್ಧಿಯಾಗಲಿದೆ. ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಓಟ್ ಚೋರಿ ಪಕ್ಷ ಅಂತ ಜರಿತು. ಆದರೆ ಬಿಜೆಪಿ ಜನರ ಹೃದಯ ಚೋರಿ ಮಾಡಿ ಗೆಲುವು ಸಾಧಿಸಿದ್ದಾರೆ. ದೇಶದ ಜನತೆ ಬಿಜೆಪಿ ಮೇಲಿಟ್ಟಿರುವ ನಂಬಿಕೆಗೆ ಪಂಚರಾಜ್ಯ ಚುನಾವಣೆ ಸಾಕ್ಷಿಯಾಗಿದೆ. ರಾಜ್ಯದಲ್ಲಿಯೂ ಕಾಂಗ್ರೆಸ್ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಯುವ ಜನತೆ ಬಿಜೆಪಿ ಮೇಲಿಟ್ಟಿರುವ ನಂಬಿಕೆಯಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ರಾಜ್ಯದಲ್ಲೂ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಮಾತೆ ಕರುಣಿಸಿದ್ದಾರೆ. ಟಿಎಂಸಿ ದುರಾಡಳಿತ ಕೊನೆಯಾಗಿ ಬಿಜೆಪಿಗೆ ನಿಚ್ಚಳ ಬಹುಮತ ಬಂದಿದೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಉತ್ತಮವಾಗಿ ಅಭಿವೃದ್ಧಿಯಾಗಲಿದೆ ಅಂತ. ದೇಶದಲ್ಲಿ ಈಗಾಗಲೇ ಪಶ್ಚಿಮ ಬಂಗಾಳ ಇರ್ಬೋದು, ಪುದುಚೇರಿ ಇರ್ಬೋದು, ಅಸ್ಸಾಂ ಇರ್ಬೋದು, ಎಲ್ಲ ಇವತ್ತು ವಿಜೃಂಭಣೆಯಿಂದ ಭಾರತೀಯ ಜನತಾ ಪಕ್ಷ ಯಾವುದೇ ಒಂದು ಬೇರೆ ಪಕ್ಷಗಳ ಒಂದು ಸಪೋರ್ಟೇ ಬೇಡ ನಮಗೆ, ಆ ರೀತಿ ಕೋರಮನ್ನು ಪಡೆದಂಥ ದೇಶ ಕಂಡಂಥ ಏನು ಇವತ್ತು ಧೀಮಂತ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿಯವರು ಅವರ ಒಂದು ಸಮ್ಮುಖದಲ್ಲಿ ಇವತ್ತು ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಈ ದಕ್ಷಿಣ ಭಾರತಕ್ಕೆ ಹೆಸರುವಾಸಿಯಾದಂಥ ಯಡಿಯೂರಪ್ಪನವರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಯಶಸ್ವಿಗೊಳಿಸಬೇಕಾಗಿದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಮಿತ್ ಶಾ ಅವರಿಂದ ನಿಮಗೆಲ್ಲ ಗೊತ್ತಿರ್ತಕ್ಕಂಥ. ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಮುಂದೆ 2028ಕ್ಕೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಚುನಾವಣೆ ರಿಸಲ್ಟ್ ಬಂದಿದೆ ಅದೇ ರೀತಿ ರಿಸಲ್ಟನ್ನು ಇಲ್ಲಿ ತರಲಿಕ್ಕೆ ಅಮಿತ್ ಶಾ ಅವರು ಕೂಡ ಇಲ್ಲಿ ಕೈ ಜೋಡಿಸ್ತಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ಯಡಿಯೂರಪ್ಪ ಅವರು ಕೂಡ ಇಡೀ ರಾಜ್ಯ ಸುತ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ. ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ HS ಮುರಳೀಧರ್, ಮಧುಸೂರ್ಯನಾರಾಯಣ ರೆಡ್ಡಿ, ಮಾಧ್ಯಮ ವಕ್ತಾರ ಮಧುಚಂದ್ರ, ಕಾರ್ಯದರ್ಶಿ RHN ಅಶೋಕ್ ಕುಮಾರ್, ಮುಖಂಡರಾದ ವೇಣುಗೋಪಾಲ್, ಸಿಕಲ್ ಆನಂದಗೌಡ, ಲಕ್ಷ್ಮೀನಾರಾಯಣ ಗುಪ್ತಾ, AV ಭೈರೇಗೌಡ, ಸುಮಿತ್ರಮ್ಮ, ಪ್ರಭಾಕರ ರೆಡ್ಡಿ, ದೇವಸ್ಥಾನದ ಹೊಸಹಳ್ಳಿ ರಾಮಣ್ಣ, ತೇಜೇಂದ್ರ ಪಾಪು, ಕೊರಡಿರ್ಲಪ್ಪ, ನರಸಿಂಹರಾಜು, ವೇಣು ಮಾಧವ್, ಶಶಿಧರ್, ನರಸಪ್ಪ, ನಂದಿ, ಮುನಿಸ್ವಾಮಿ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.